ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಹೃದಯದಲ್ಲಿ ನಿಮ್ಮ ಪ್ರೀತಿ ಬಗ್ಗೆ ಏನಿದೆ, ನಿಮ್ಮ ಬಗ್ಗೆ ಏನಿದೆ, ಅವ್ರು ಇನ್ ಕೇಸ್ ಏನಾದರೂ ಮುಚ್ಚಿಟ್ಟಿದ್ರೆ ನಿಮ್ಮ ಬಗ್ಗೆ ಅಥವಾ ನಿಮ್ಮ ಪ್ರೀತಿ ಬಗ್ಗೆ ಏನು ಮುಚ್ಚಿಟ್ಟಿದ್ದಾರೆ, ಒಂದು ಟ್ರೂ ಹಾರ್ಟ್ ಫೀಲಿಂಗ್ಸ್ ಅಂತಾನೆ ಹೇಳ್ಬೋದು ಇವತ್ತು. ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಪರ್ಸ್ನಲ್ ರೀಡಿಂಗ್ ಅಲ್ಲ. ಸೊ ನಿಮ್ಗೆ ಎಷ್ಟು ರೆಸೊನೇಟ್ ಆಗುತ್ತೋ ಅಷ್ಟು ಮಾತ್ರ ತಗೊಳ್ಳಿ, ರಿಮೈನಿಂಗ್ ಇಗ್ನೋರ್ ಮಾಡಿ. ಆ್ಯಂಡ್ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ನಂಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಟೈಮ್ ವೇಸ್ಟ್ ಮಾಡ್ದಿರಾ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಈ ರೀಡಿಂಗ್ನ ಆದಷ್ಟು ಪಾಸಿಟಿವ್ ಆಗಿ ಮೈಂಡ್ ಇಟ್ಕೊಂಡು ರಿಲ್ಯಾಕ್ಸ್ ಆಗಿ ನೋಡಿ ಅಂತ ಹೇಳ್ತೀನಿ. ಸಾಧ್ಯ ಆದರೆ ನಿಮ್ಮ ಪರ್ಸನ್ ನಗೋ ಮುಖನ ನೆನೆಸ್ಕೊಂಡು ಅಥವಾ ಅವ್ರ ಫೋಟೋ ನೋಡಿಕೊಂಡು ಈ ರೀಡಿಂಗ್ನ ಕೇಳೋದಕ್ಕೆ ಟ್ರೈ ಮಾಡಿ. ಇಲ್ಲಿ ಬಂದಿರೋ ಕಾರ್ಡ್ಸ್ ಪ್ರಕಾರ ನಿಮ್ಮ ಪರ್ಸನ್ ದೇವ್ರನ್ನ ಜಾಸ್ತಿ ನಂಬ್ತಾರೆ. ಅದರಲ್ಲೂ ತುಂಬ ಜನ ಶಿವನ ಭಕ್ತರಾಗಿದ್ದಾರೆ. ಶಿವನ್ನ ತುಂಬ ಇಷ್ಟಪಡ್ತಾರೆ. ಅವ್ರ ಟೆಂಪಲ್ಸ್ಗೆ ಹೋಗೋದು ಅಥವಾ ಅವ್ರ ಜಪ ಮಾಡೋದು ಅಥವಾ ಅವ್ರ ಪೋಸ್ಟರ್ನ ಯಾವಾಗಲೂ ಅದನ್ನ ನೋಡೋದು, ಫೋಟೋನ ನೋಡೋದು, ಅಥವಾ ಅವ್ರ ಟ್ಯಾಟೂನ, ಶಿವಪ್ಪ ಟ್ಯಾಟೂನ ಬಾಡಿಯಲ್ಲಿ ಹಾಕ್ಸ್ಕೊಂಡಿರೋದು ಅಥವಾ ಅವ್ರ ತ್ರಿಶೂಲ ಥರ ಹಾಕ್ಸ್ಕೊಂಡಿರೋದು. ಒಟ್ಟಿನಲ್ಲಿ ಅವರು ಶಿವಪ್ಪ ಭಕ್ತರ ಥರ ಕಾಣಿಸ್ತಾ ಇದ್ದಾರೆ. ಅಂದರೆ ಅವರು ನಿಮ್ಮ ರಿಲೇಷನ್ಶಿಪ್ನ ಕೂಡ ಹಾಗೆ ನೋಡ್ತಾ ಇದ್ದಾರೆ. ಆ್ಯಂಡ್ ಇನ್ನು ಸ್ವಲ್ಪ ಜನಕ್ಕೆ ಇಲ್ಲಿ ಏನೋ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದಿದೆ, ಸ್ಟಾರ್ಟ್ ಆಗಿದೆ ರಿಲೇಷನ್ಶಿಪ್ಪಲ್ಲಿ ಅಂತ ಕಾಣಿಸುತ್ತೆ. ಬಟ್ ಅದಕ್ಕೂ ಅವರು ಪ್ರಿಪೇರ್ ಆಗ್ತಾ ಇದ್ದಾರೆ. ಒಂದು ಸ್ಟೆಪ್ ಬೈ ಸ್ಟೆಪ್ ಆಗಿ ನೆಕ್ಸ್ಟ್ ಸ್ಟೆಪ್ ಏನು ಅಂತ ತಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ನಿಮ್ಮ ಈ ಸಂಬಂಧ ಏನಿದೆ, ಈ ರಿಲೇಷನ್ಶಿಪ್ ಏನಿದೆ, ಇದನ್ನ ಫಿಕ್ಸ್ ಮಾಡಬೇಕು, ಈ ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡಬೇಕು ಅಂತ ಅವ್ರು ಆಲ್ರೆಡಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇನ್ನು ಸ್ವಲ್ಪ ಜನ ನಿಮ್ಮ ಮನಸ್ಸಲ್ಲಿ ಅವರು ಗ್ರ್ಯಾಟಿಟ್ಯೂಡ್ ತೋರಿಸ್ತಾ ಇದ್ದಾರೆ ನಿಮಗೆ. ಅಂದರೆ ಅವ್ರ ಲೈಫಲ್ಲಿ ಒಂದು ಕೆಟ್ಟ ಸಮಯದಲ್ಲಿ ನೀವು ಬಂದಿದ್ರಿ, ಅಂದರೆ ಅವ್ರೇನು ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ತಾ ಇದ್ರು ಅಥವಾ ಅವರೊಂದು ಕೆಟ್ಟ ದಾರಿಯಲ್ಲಿದ್ದರು. ಆ ಟೈಮಲ್ಲಿ ನೀವು ಅವ್ರ ಲೈಫಲ್ಲಿ ಬಂದು ಅವ್ರನ್ನೊಂದು ಸರಿ ದಾರಿಗೆ ತಂದಿದ್ದೀರಾ. ಇವತ್ತು ಅವ್ರ ಲೈಫಲ್ಲಿ ಅವ್ರು ಹೀಗಿದ್ದಾರೆ ಅಂದರೆ ಅದಕ್ಕೆ ಕಾರಣ ನೀವೇ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನು ಸ್ವಲ್ಪ ಜನ ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಅವ್ರಿಗೋಸ್ಕರ ತುಂಬ ಸ್ಯಾಕ್ರಿಫೈಸಸ್ ಮಾಡಿದ್ದೀರಾ, ತುಂಬ ತ್ಯಾಗಗಳನ್ನ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಗ್ರ್ಯಾಟಿಟ್ಯೂಡ್ ತೋರಿಸ್ತಾ ಇದ್ದಾರೆ ಅವರು. ಆ್ಯಂಡ್ ಇಲ್ಲಿ ಸ್ವಲ್ಪ ಜನ ನಿಮ್ಮ ಪರ್ಸನ್ಸ್ ಹೇಗಿದ್ದಾರೆ ಅಂದರೆ, ಎಕ್ಸ್ಪ್ರೆಸ್ ಮಾಡಲ್ಲ ಅವರು. ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನು ಅವರು ಬಾಯಿ ಬಿಟ್ಟು ಹೇಳೋದಿಲ್ಲ. ಹೇಗೆ ಅಂದರೆ ಒಂದು ಸಣ್ಣ ನಗು ಕೊಡ್ತಾರೆ ಅಷ್ಟೇ. ಆ ನಗುವಲ್ಲೇ ಎಲ್ಲ ಅರ್ಥ ಮಾಡ್ಕೋಬೇಕಾಗುತ್ತೆ ನೀವು. ಓಪನ್ ಆಗಿ ಏನು ಮಾತಾಡೋದಿಲ್ಲ, ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಬಟ್ ಗುಡ್ ಲಿಸ್ನರ್ ಆಗಿರ್ತಾರೆ. ನೀವು ಏನೇ ಹೇಳಿದ್ರು ಕೇಳಿಸ್ಕೊತಾರೆ, ನೀವು ಎಷ್ಟು ಹೇಳಿದ್ರು ಕೇಳಿಸ್ಕೊಂಡಿರ್ತಾರೆ ಬೇಕಾದರೆ. ಬಟ್ ಅವ್ರು ಮಾತಾಡೋದು ತುಂಬ ರೇರ್, ಅವ್ರು ಎಕ್ಸ್ಪ್ರೆಸ್ ಮಾಡೋದು ತುಂಬ ರೇರ್ ಅಂತ ಅನಿಸುತ್ತೆ. ಆ್ಯಂಡ್ ಇನ್ನು ನಿಮ್ಮ ಪರ್ಸನ್ ಹೇಗೆ ಯೋಚನೆ ಮಾಡ್ತಾರೆ ಅಂದರೆ, ಏನಾದರೂ ಇವಾಗ ನೀವು ಹೇಳಬೇಕು ಅನ್ನೋದನ್ನ ಹೇಳಿದಾಗ ಕೆಲವೊಂದು ಸಲ ಅವ್ರು ಆಕ್ಸೆಪ್ಟ್ ಮಾಡ್ತಾರೆ ಅದನ್ನು. ಇನ್ನು ಕೆಲವೊಂದು ಸಲ ಅದನ್ನು ಟಾಪಿಕ್ ಬೇಡ, ಬೇರೆ ಏನಾದರೂ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾರೆ. ಆ ಟೈಮಲ್ಲಿ ನಿಮಗೆ ಅನಿಸುತ್ತೆ ಏನೋ ಇವರು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ ನೀವು ಫೀಲ್ ಆಗ್ತೀರಾ. ಬಟ್ ನೀವು ಅನ್ನೋ ಪ್ರತಿಯೊಂದು ಮಾತು ಅವರೊಬ್ಬರೇ ಇದ್ದಾಗ ತುಂಬ ಡೀಪಾಗಿ ಅದ್ರ ಬಗ್ಗೆ ಥಿಂಕ್ ಮಾಡ್ತಾರೆ. ಮತ್ತು ಯಾಕೆ ಈ ಮಾತು ನಿಮ್ಮ ಕಡೆಯಿಂದ ಬಂತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಆ ಪ್ರಾಬ್ಲಮ್ನ ಫಿಕ್ಸ್ ಮಾಡಬೇಕು, ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆ್ಯಂಡ್ ಇಲ್ಲಿ ಇನ್ನು ಸ್ವಲ್ಪ ಜನ ಏನು ಹೇಳ್ತಾ ಇದ್ದಾರೆ ಅಂದರೆ, ಅವ್ರ ಲೈಫಲ್ಲಿ ಏನೇ ಒಂದು ಅಪ್ ಆ್ಯಂಡ್ ಡೌನ್ ಬರಲಿ, ಅಂದರೆ ಅವ್ರು ಏನಾದರೂ ಬ್ಯಾಡ್ ಸಿಚುವೇಶನಲ್ಲಿ ಇರಲಿ ಅಥವಾ ಒಳ್ಳೆ ಸಿಚುವೇಶನಲ್ಲಿ, ದುಡ್ಡಿರಲಿ, ದುಡ್ಡು ಇಲ್ಲದೆ ಇರಲಿ, ಫ್ಯಾಮಿಲಿ ಇಲ್ಲದೆ ಇರಲಿ, ಎಂಥ ಟೈಮಲ್ಲೂ, ಸಂತೋಷದ ಟೈಮಲ್ಲಾದರೂ ದುಃಖ ಟೈಮಲ್ಲಾದರೂ ನೀವು ಅವ್ರಿಗೆ ಸಪೋರ್ಟಿವ್ ಆಗಿರ್ತೀರಾ, ನೀವು ಇರ್ತೀರಾ ಅವ್ರ ಜೊತೆ ಅಂತ ಅವ್ರು ತುಂಬ ನಂಬ್ತಾ ಇದ್ದಾರೆ. ಆ್ಯಂಡ್ ಇನ್ನು ಸ್ವಲ್ಪ ಜನ ನಿಮ್ಮ ಪರ್ಸನ್ಸ್ ಅವ್ರ ಮನಸ್ಸಲ್ಲಿ ನಿಮ್ಮನ್ನು ಕ್ಷಮೆ ಕೇಳ್ತಾ ಇದ್ದಾರೆ. ಯಾಕೆಂದರೆ ಕೆಲವೊಂದು ಸಲ ಅವ್ರು ನಿಮ್ಮ ಮೇಲೆ ರೇಗಾಡಿದ್ದಾರೆ, ಬೈದಿದ್ದಾರೆ, ಕೈ ಸಹ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದಂದರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಅದು ಆ ಸಂದರ್ಭಕ್ಕೆ ಮಾತ್ರ ನಾನು ಆ ಥರ ಮಾಡಿದ್ದೀನಿ, ಬಟ್ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು. ಇನ್ನಿಲ್ಲಿ ಇಬ್ಬರಲ್ಲಿ ಒಬ್ಬರು ಮದುವೆ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದೀರಾ ಅಥವಾ ಮಾತುಕತೆ ಆಗಿದೆ ಇಬ್ಬರ ಮಧ್ಯೆ ಅಂತ ಕಾಣಿಸುತ್ತೆ. ಅಥವಾ ಇನ್ನು ಸ್ವಲ್ಪ ಜನಕ್ಕೆ ಆಲ್ರೆಡಿ ಮದುವೆ ಫಿಕ್ಸ್ ಆಗಿರ್ಬೋದು, ಅಥವಾ ಇನ್ನು ಸ್ವಲ್ಪ ಜನಕ್ಕೆ ಮದುವೆ ಆಗಿರ್ಬೋದು, ಆ ಥರ ಅನ್ನಿಸ್ತಾ ಇದೆ. ಇನ್ನು ಸ್ವಲ್ಪ ಜನಕ್ಕೆ ನಿಮ್ಮ ಪರ್ಸನ್ ಏನೋ ಒಂದು ಸರ್ಪ್ರೈಸ್ ನಿಮಗೆ ಕೊಡಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಏನೋ ಒಂದು ಸರ್ಪ್ರೈಸ್ ಕೊಡ್ತಾರೆ ನಿಮಗೆ, ಅದು ಯಾವ ರೀತಿ ಅಂತ ಗೊತ್ತಿಲ್ಲ. ಇಲ್ಲಿ ಇನ್ನು ಕಾರ್ಡ್ಸ್ ಬಂದಿರೋ ಪ್ರಕಾರ ನನಗನ್ಸುತ್ತೆ ಏನಾದರೂ ಮ್ಯಾರೇಜ್ ಕಮಿಟ್ಮೆಂಟ್ ಏನಾದರೂ ನಿಮಗೆ ಕೊಡ್ಬೋದು ಅಂತ ಅನಿಸುತ್ತೆ.
ಆ್ಯಂಡ್ ಇನ್ನಿಲ್ಲಿ ಸಮ್‌ಟೈಮ್ಸ್ ಏನು ಮಾಡ್ತಾರೆ ನಿಮ್ಮ ಪರ್ಸನ್ ಅಂದರೆ ನಿಮ್ಮ ನಂಬರ್‌ನ ಬ್ಲಾಕ್ ಮಾಡೋದು, ಅನ್‌ಬ್ಲಾಕ್ ಮಾಡೋದು ಮಾಡ್ತಾ ಇರ್ತಾರೆ. ಅದು ಏನಕ್ಕೆ ಅಂದರೆ ಅವ್ರೇನಾದರೂ ಟೆನ್ಷನಲ್ಲಿದ್ದಾಗ ಅಥವಾ ಬ್ಯುಸಿ ಆಗಿದ್ದಾಗ ನೀವು ಅವ್ರಿಗೆ ಕಾಲ್ ಮಾಡಿದಾಗ ಅವ್ರೇನಾದರೂ ಕೋಪದಲ್ಲಿ ಏನಾದರೂ ಮಾತಾಡ್ಬಿಟ್ರೆ, ನಿಮ್ಮನ್ನ ಅಂದ್ಬಿಟ್ರೆ ಅಂತ ಆ ಭಯಕ್ಕೆ ಅವ್ರು ಆ ಥರ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಮನಸ್ಸಲ್ಲಿ. ಆ್ಯಂಡ್ ತುಂಬ ಸಲ ನಿಮ್ಮ ಮಧ್ಯೆ ಏನಾದರೂ ಇನ್ನೇನು ಫೈಟ್ ಸ್ಟಾರ್ಟ್ ಆಗುತ್ತೆ, ಇಲ್ಲ ಯಾವುದೋ ಒಂದು ವಿಷಯದ ಬಗ್ಗೆ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಾದರೆ, ನಿಮ್ಮ ಪರ್ಸನ್ ಆದಷ್ಟು ಸೈಲೆಂಟ್ ಆಗಿಬಿಡ್ತಾರೆ. ಆ ಟಾಪಿಕ್‌ನ ಮಾತಾಡೋದಕ್ಕೆ ಹೋಗೋದಿಲ್ಲ ಮುಂದಕ್ಕೆ, ಅವಾಯ್ಡ್ ಮಾಡ್ತಾರೆ ಅಂತ ಹೇಳ್ಬೋದು. ಯಾಕಂದರೆ ಅವ್ರಿಗೆ ಇಷ್ಟ ಇಲ್ಲ ಆ ಥರ. ಇವಾಗ ಕೋಪದಲ್ಲಿ ಒಬ್ರಿಗೊಬ್ರು ಏನಾದರೂ ಒಂದು ಅನ್ಕೊಂಬಿಡೋದು, ಆಮೇಲೆ ಗಿಲ್ಟ್ ಫೀಲ್ ಆಗೋದು, ಆ ಥರ ಅನ್ಬಾರ್ದಿತ್ತು ಅನ್ಕೊಳ್ಳೋದು. ಇವಾಗ ಕೋಪದಲ್ಲಿ ಅಂದ್ಬಿಟ್ಟು ನಾಳೆ ದಿವಸ ಈ ಥರ ಅನ್ಬಾರ್ದಿತ್ತು, ಇಂಥ ಪರ್ಸನ್‌ನ ಈ ಥರ ಅನ್ನಲ್ಲ ಅನ್ನೋಂಥ ನೋವು ಬರುತ್ತೆ. ಸೊ ಅದೆಲ್ಲ ಯೋಚನೆ ಮಾಡಿ ಅವ್ರು ಅಂಥ ವಿಷಯನ ತುಂಬ ಅವಾಯ್ಡ್ ಮಾಡ್ತಾರೆ ಅಂತ ಹೇಳ್ಬೋದು. ಯಾಕಂದರೆ ಅವ್ರ ಮನ್ಸಿಗೆ ಒಂಚೂರು ಇಷ್ಟನೇ ಆಗೋದಿಲ್ಲ ಆ ಥರ ಟಾಪಿಕ್ಸ್‌ನ ಮಾತಾಡೋಕ್ಕಾಗಲಿ, ಆರ್ಗ್ಯುಮೆಂಟ್ಸ್ ಮಾಡೋಕ್ಕಾಗಲಿ. ಯಾಕಂದರೆ ಅದು ಟೆಂಪ್ರವರಿ ಅಲ್ಲ, ಅದು ಪರ್ಮನೆಂಟ್ ಅಲ್ಲ, ಅದು ಟೆಂಪ್ರವರಿ ಜಗಳಗಳು ಅಂತ ಅವ್ರಿಗೆ ಗೊತ್ತು. ಅದಕ್ಕೋಸ್ಕರ ಅದನ್ನು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಇನ್ನು ಇಲ್ಲಿ ನಿಮ್ಮ ಪರ್ಸನ್ ತುಂಬ ಸಿಂಪಲ್ ಆಗಿರೋ ಪರ್ಸನ್ ಅಂತ ಅವ್ರ ಲೈಫ್ ಸ್ಟೈಲೇ ಒಂದು ತುಂಬ ಸಿಂಪಲ್ ಆಗಿರುತ್ತೆ ಅಂತ ಹೇಳ್ಬೋದು. ಅಂದರೆ ನೀವು ಅವ್ರ ಲೈಫಲ್ಲಿ ಬಂದಮೇಲೆ ಸ್ವಲ್ಪ ಮೆಟೀರಿಯಲಿಸ್ಟಿಕ್ಗೆ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ, ಸ್ವಲ್ಪ ದುಡ್ಡು ಸಂಪಾದನೆ ಮಾಡಬೇಕಾಗುತ್ತೆ, ಫಿನಾನ್ಷಿಯಲಿ ಫ್ರೀಡಮ್ ಆಗಿರಬೇಕು, ಫಿನಾನ್ಷಿಯಲೈಸ್ ಸೆಟ್ಲ್ ಆಗಿರಬೇಕು ಅಂತ ಅವ್ರು ತುಂಬ ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಸ್ವಲ್ಪ ಜನಕ್ಕೆ ಏನಾಗಿದೆ ಅಂದರೆ ಯಾರಿಗೋ ಗೊತ್ತಿರೋರಿಗೆ ಅಥವಾ ಫ್ರೆಂಡ್ಸ್ಗೆ ದುಡ್ಡು ಸಹಾಯ ಮಾಡಿ ಅದು ವಾಪಸ್ ಬಂದಿಲ್ಲ ಅನ್ನೋ ಒಂದು ಟೆನ್ಷನಲ್ಲಿ ಸಿಕ್ಕಾಕೊಂಡಿರೋದು, ಅಥವಾ ಯಾರಿಗೋ ಲೋನ್ಗೆ ಸಹಾಯ ಮಾಡಿ ಅವ್ರಿಗೆ ಸೈನ್ ಮಾಡಿರೋದು, ಆ ಥರ ಕಾಣಿಸ್ತಾ ಇದೆ. ಈ ಥರ ವಿಷಯ ಎಲ್ಲ ನಿಮ್ಮ ಹತ್ರ ಸ್ವಲ್ಪ ಜನದ ಹತ್ರ ನಿಮ್ಮ ಪರ್ಸನ್ ಹೇಳ್ಕೊತಾ ಇಲ್ಲ ಈ ಥರ ಮಾಡಿರೋದಕ್ಕೆ. ಸೊ ಆ ಟೆನ್ಷನಲ್ಲಿದ್ದು ನಿಮ್ಮನ್ನ ಸಹ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ನಿಮ್ಮ ಪರ್ಸನ್ ಏನು ಹೇಳ್ತಾ ಇದ್ದಾರೆ ಅವ್ರ ಮನಸ್ಸಿಂದ ಅಂದರೆ, ನೀವಿನ್ನೂ ಬೇಗ ಸಿಗಬೇಕಾಗಿತ್ತು ಅವ್ರ ಲೈಫಲ್ಲಿ, ತುಂಬ ಲೇಟಾಗಿ ಸಿಕ್ಕಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದರೆ ಯಾವಾಗಲೂ ಯಾಕೆ ನೀನು ಅವ್ರ ಸ್ಟೋರಿನ ಫಸ್ಟಿಂದ ಕೇಳ್ತೀರಾ ಅಂತಲೂ ಅವ್ರು ಕೇಳ್ತಾ ಇದ್ದಾರೆ. ಅಂದರೆ ಅವರು ನಿಮ್ಮ ಜೊತೆ ಹೊಸ ಜೀವನನ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರಿಗೆ ಅದನ್ನು ನೋಡೋದಕ್ಕೆ ಇಷ್ಟಪಡ್ತಾರೆ. ಹಿಂದೆದೆಲ್ಲ ನೆನೆಸ್ಕೊಂಡು ಹಿಂದೆದು ಮಾತಾಡೋದು ಅವ್ರಿಗೆ ಇಷ್ಟ ಆಗಲ್ಲ. ನೀವು ಕೇಳಿದಾಗಲೆಲ್ಲ ಅವರು ಹೇಳ್ತಾರೆ, ಹಿಂದೆದೆಲ್ಲ ಬೇಡ ನಮಗೆ, ಅದನ್ನು ಮರ್ತೋಗಿದ್ದೀನಿ, ನನಗೆ ನೆನೆಸ್ಬೇಡ, ನಾನು ಏನು ಹೇಳಲ್ಲ ಅಂತಲೂ ಹೇಳ್ತಾರೆ. ಇವಾಗ ಹೊಸ್ದಾಗಿ ಜೀವನ ಸ್ಟಾರ್ಟ್ ಮಾಡಿದ್ದೀವಿ, ಹೀಗೆ ಹ್ಯಾಪಿಯಾಗಿರೋಣ, ಸಂತೋಷವಾಗಿರೋಣ ಅಂತ ಹೇಳ್ತಾ ಇರ್ತಾರೆ. ಆ್ಯಂಡ್ ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ, ಎಲ್ಲ ವಿಷಯದಲ್ಲೂ ನೀವು ಅವ್ರಿಗೆ ತುಂಬ ಸಪೋರ್ಟ್ ಮಾಡ್ತೀರಾ, ತುಂಬ ಎಂಕರೇಜ್ ಮಾಡ್ತೀರಾ ಅಂತ. ಆಮೇಲೆ ನೀವು ಅವರು ಏನಾಗಬೇಕು ಅಂತ ಅಂದ್ಕೊಂಡಿದ್ರೋ ಅದನ್ನು ಅವ್ರು ಆಗ್ತಾ ಇದ್ದಾರೆ. ಅದನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ, ಅದರಲ್ಲಿ ನಾನು ಬ್ಯುಸಿ ಆಗಿದ್ದೀನಿ, ಸೊ ಅದರಿಂದ ನನ್ನ ತಪ್ಪಾಗಿ ತಿಳ್ಕೊಬೇಡ, ಅದಕ್ಕೆ ನಾನು ನಿನಗೆ ಟೈಮ್ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇನ್ನು ನಿಮ್ಮ ಪರ್ಸನ್ಗೆ ಟ್ರಾವೆಲಿಂಗ್ ಅಂದರೆ ಇಷ್ಟ. ಸೊ ಸ್ವಲ್ಪ ಜನ ಬೇಕು ಅಂತಾನೆ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಇನ್ನು ಸ್ವಲ್ಪ ಜನ ಯಾವುದೋ ಕೆಲಸದ ಮೇಲೆ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಓಕೆ, ಇದಾಗಿತ್ತು ಇವತ್ತಿನ ರೀಡಿಂಗ್. ಮತ್ತೆ ಬೇರೊಂದು ವಿಡಿಯೋದಲ್ಲಿ ಸಿಗೋಣ. ನಿಮ್ಮ ವ್ಯಾಲ್ಯೂಬಲ್ ಟೈಮ್ಗೆ ತುಂಬ ಥ್ಯಾಂಕ್ಸ್. ಬಾಯ್ ಬಾಯ್.